30 ವರ್ಷದ ನಂತರ ನೀವು ಸೇರ್ತಾ ಇದ್ದೀರ ಅಂದ್ರೆ ಭಾಳ ಸಂತೋಷ ಆಯ್ತು. ಒಂದೇನು ಹೇಳ್ಬೇಕಪ್ಪ ಅಂದ್ರೆ ಇದನ್ನ ನೋಡಿ ನಮ್ಗೆ ಎಲ್ಲೋ ಸಂಕಟ ಆಗತ್ತೆ, ನಾವು ಹಿಂಗೆ ಮಾಡ್ಬೇಕಂತ. ಇದು ಹೆಂಗಾಗತ್ತಪ್ಪ ಅಂದ್ರೆ ನಾವು ಲಗೋರಿ ಆಡಿದ್ದು, ಗುಂಡ ಆಡಿದ್ದು, ಏನಾಗತ್ತ ಅಂದ್ರೆ ಒಬ್ರೊಬ್ರು ಒಂದೊಂದು ಬಿಸ್ನೆಸ್ ಒಳಗೆ ಇರ್ತೀರಿ. ನೀವು ಯಾರೋ LIC ಮಾಡ್ತಿರ್ತೀರಿ, ಯಾವುದೋ ಒಂದು ಆಫೀಸ್ನಲ್ಲಿ ಇರ್ತೀರಿ. ಈ ಸೇರೋದ್ರಿಂದ ಏನಾಗ್ಬಿಡ್ತೈತಿ, ನಿಮ್ಮ ಕೆಲಸಗಳು ಭಾಳ ಸುಗಮ ಆಗ್ಬಿಡ್ತದೆ. ಈಗ ನಮ್ಮ ದೋಸ್ತ ಹಿಂಗಿದ್ನಲ್ಪ, ಈಗ ಹಿಂಗಾಗ್ಯಾನ, ಅವನ ಕಡೆ ನಮ್ಮ ಕಷ್ಟದ ಏನೋ ಹೇಳ್ಬಿಡೋಣ. ಇಲ್ಲ ಒಂದು ಫೋನ್ ಮಾಡಿ ನೀವು ಒಂದು ಯಾವುದೋ ಆಫೀಸ್ಗೆ ಹೋಗ್ಬೇಕಂದ್ರೆ ಒಬ್ರು ತಹಸೀಲ್ದಾರ್ ಆಫೀಸ್ನಾಗ ಇರ್ತಾರೆ, ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟಾಗ, ಕೆಲವೊಬ್ರು ಬೇರೆ ಬೇರೆ ಇಲಾಖೆದೊಳಗೆ ಇರ್ತಾರೆ. ನಮ್ದು ಏನೋ ಕೆಲಸ ಇತ್ತಂದ್ರೆ ಒಂದು ಇದು ಫೋನ್ ನಂಬರ್ದು ನಿಮ್ಗೆ ಸಿಕ್ಬಿಡ್ತದೆ. ಜೊತೆಗೆ ನಿಮ್ಮ ಕೆಲಸ ಏನಾಯ್ತು ಸುಗಮವಾಗಿ ಸಾಗುತ್ತೆ ಅಂತ. ಅದಕ್ಕೂ ಒಂದು ಭಾಳ ವೇದಿಕೆ ಭಾಳ ಒಳ್ಳೇದಿದು. ಯಾಕಂದ್ರೆ ಕೆಲವೊಂದು ಮಕ್ಕಳ ಕೆಲಸ ಇರ್ತಾವೆ, ಯಾವುದೋ ಒಂದು ಇದು ಒಂದು ಆಯ್ತು. ಮತ್ತೇನೋ ನಾವು ಇನ್ಮೇಲೆ ಮಕ್ಕಳ ಮದುವೆ ಅವಕ್ಕೂ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ಒಂದು ದೊಡ್ಡ ಭಾಗ್ಯಪ್ಪ ಅಂದ್ರೆ ಏನೋ ನಮ್ಮ ಕಲಿಸಿದವ್ರ ಗುರುಗಳನ್ನ ನೋಡುವಂಥ ಒಂದು ಅವಕಾಶ ಭಾಳ ದೊಡ್ಡದಿದೆ. ಮತ್ತು ಎಜುಕೇಶನ್ ಹೋಗೋದ್ರಲ್ಲಿ ನಮ್ಗೆ ಹೆಂಗೆ ಕಲಿಸಿರ್ತಾರಲ್ಲ, ಅದು ನಮ್ಗೆ ಇವಾಗ ಚಳಗೇರಿ ಸರ್ ಅಂತಿದ್ರು, ಹೆಗ್ಗೇರಿ ಸರ್ ಅಂತಿದ್ರು. ಯಾವಾಗಿದ್ರು 40 ವರ್ಷದಿಂದ ಹೇಳ್ತಾ ಇದ್ದೀನಿ. ಅವ್ರು ಕಲಿಸ್ಬೇಕಾದ್ರೆ ಈ ಶುಕ್ಲಾಂಬರಂ ಒಂದು ಶ್ಲೋಕ ಇದೆಯಲ್ಲ, ಅದನ್ನ ಹೇಳ್ಬೇಕಂದ್ರೆ ನಾವು ಕಣ್ಣು ಮುಚ್ಕೊಂಡು ಕೈ ಚಾಚಿ ಹೇಳ್ಬೇಕಲ್ಲ. ತಪ್ಪಿದ್ರು ಏಟ್ ಬಿದ್ದ, ಅದಕ್ಕೆ ನಾವು 4 ಗಂಟೆಗೆ ಎದ್ದು ಬಿಡ್ತಿದ್ವಿ ಆ ಶ್ಲೋಕ ವ್ಯಾಪಾರ ಮಾಡ್ಲಿಕ್ಕೆ. ಮತ್ತು ಇಂಗ್ಲೀಷದು ತೆಗೇಳಿ ಸರ್ 90 ಗರ್ಲ್ ಅಂತ ಒಂದು ಲವ್ ಸ್ಟೋರಿ ಭಾಳ ಚಂದ ಹೇಳ್ತಿದ್ರು. ಈಗಾದರೂ ಕೆಲವೊಂದು ನೆನಪದು ನಾವು ಎಷ್ಟೋ ಪ್ರಯತ್ನ ಮಾಡ್ತೀವಿ, ನಾವು ಅಲ್ಲಿ ಹೋಗಿ ಭೇಟಿ ಆಗಿ ಬರ್ಬೇಕೆ ನಾವು ಊರಿಗೆ ಅಂತೇನೆ, ಅದು ಸಾಧ್ಯ ಆಗ್ತಾ ಇಲ್ಲ. ಇಂಥದ್ದೊಂದು ನೀವು ಇದನ್ನು ಮಾಡಿದ್ರಲ್ಲ, ಈಗ ನೋಡುವಂಥ ಒಂದು ಅವಕಾಶ. ಅವ್ರಂದ್ರೆ ನಮ್ಮ ಗುರುಗಳಂದ್ರೆ ದೇವ್ರು ಇದ್ದಂಗೆ. ಯಾಕಂದ್ರೆ ಅವ್ರು ಕಲಿಸ್ಯಾರಂದ್ರೆ ಈ ಮಟ್ಟಿಗೆ ನಾವು ಬರ್ಬೇಕಂದ್ರೆ ಅವ್ರು ಕಲಿಸಿದ್ದಕ್ಕೆ ಬಂದೀವಿ. ಮತ್ತು ಮುಂಚೆ ಹಂಗಿಲ್ಲ, ಮುಂಚೆ ಈಗೇನು ಹಂಗಿಲ್ಲ. ಶಿಕ್ಷಣ ಮುಂಚೆ ಓದಬೇಕು, ಬಾಯ ಮಾಡಬೇಕು, ಹೇಳಲೇಬೇಕು ಕಂಪಲ್ಸರಿ. ಇಲ್ಲಾಂದ್ರೆ ಪಕ್ಕ ಬಿಸಿಲಾಗಾರ ನಿಲ್ಲಿಸ್ತಿದ್ರು, ಇಲ್ಲಾಂದ್ರೆ ಡೆಸ್ಕ್ ಮೇಲೆ ನಿಲ್ಲಿಸ್ತಿದ್ರು, ಇಲ್ಲಾಂದ್ರೆ ಬಗ್ನೆ ಹಿಂಗಿದ್ದಾಗ ನಾವು ಶಾಣ್ಯರಾಗಿಬಿಟ್ಟಿದ್ದೀವಿ. ಈಗ ಒಂದು ಸಣ್ಣ ಈಗಿಂದ ವಾತಾವರಣ ಹೆಂಗೈತಪ್ಪ ಅಂದ್ರೆ ಸ್ವಲ್ಪ ಏನಾದ್ರು ತಂದೆ ತಾಯಿನ ಬರ್ತಾರೆ, ಯಾಕೆ ನನ್ನ ಮಗಳಿಗೆ ಏನಾಗಿತ್ತು ಅಂತ. ಹಿಂಗಾಗಿ ಒಂದು ಸ್ವಲ್ಪ ಹಿರಿಯರಿಗೆ ಮತ್ ಕೊಡ್ಬೇಕು. ನಾವು ಕಂಪಲ್ಸರಿ ನಮ್ಮ ಪದ್ಧತಿ ಹೆಂಗಪ್ಪ ಅಂದ್ರೆ ನಾವು ಬೈಕ್ ನಮಸ್ಕಾರ ಮಾಡೋದು. ಈಗ ಬರ್ತಾ ಈಗೇನು ಹುಡುಗರ ಅಂಕರ್ ಏನಿಲ್ಲ, ಮೊಳಕಾಲ್ ಮುಟ್ಟದ ನಮಸ್ಕಾರ ಮಾಡ್ತಾರೆ. ಮೊದಲಿನ ಮಂದಿ ಇಲ್ಲ, ಕಂಪಲ್ಸರಿ ಹಣೆ ಹಚ್ಚಿ ಮಾಡ್ತಾರೆ. ಅಂಥವೆಲ್ಲ ಒಂದು ಇದನ್ನಾಗತ್ತೆ. ಅದಕ್ಕೆ ಈ ದಿವಸ ನನಗೇನು ಕರೆಸಿದ್ರಲ್ಲ, ನಾನು ಸಂತೋಷ ಆಗೈತಿ. ಜೊತೆಗೆ ನಮ್ಮ ತಲೆ ಒಂದು ಬಂದದ್ದು ನಾವು ಹುಡುಗಬೇಕು, ನಾವು ಅವ್ನು ಮಾಡ್ತೀವಿ. ಅದಕ್ಕೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು 2 ಮಾತು ಮಗಳು ಮುಗಿಸ್ತೀನಿ. ಜಯ ಹಿಂದ್, ಜೈ ಕರ್ನಾಟಕ.